ಕರ್ನಾಟಕದ ಯಾವ ಮೂಲೆಗೆ ಹೋದ್ರೆ ಬಿಗ್ ಬಾಸ್ ಚೈತ್ರ ಕೋಟೂರ್ ಅಂತಾರೆ. ಚೈತ್ರ ಕೋಟೂರ್ ಅಂದ ತಕ್ಷಣ ಒಂಥರ ಕಲರ್ ಅದ್ ಯಾವ ಕಲರ್ ಅನ್ನೋದು ಫಿಕ್ಸ್ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಈ ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ. ಆಯ್ತಾ. ಸೊ ಯಾರು ವಿನ್ ಆಗಬಹುದು ಅಂದ್ರೆ ಇಲ್ಲಿ ಅಶ್ವಿನಿ, ರಕ್ಷಿತಾ ನನ್ನೊಂದ್ ಕ್ಯಾರೆಕ್ಟರ್ ಮೂಲಕ ನಾನು ಒಳ್ಳೆಯವರು ಅಂತ ಗುರ್ತಿಸ್ಕೊಂಡ್ರೆ ಸಾಕಪ್ಪ ಅಂತ. ಬಹುಶಃ ನಾನು ಬಿಗ್ ಬಾಸ್ಗೆ ಹೋಗಿರ್ಲಿಲ್ಲ ಅಂದಿದ್ರೆ ಚೈತ್ರ ಕೋಟೂರ್ ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಆಗಿರೋದ್ರಿಂದ ನಿಮಗೆ ನೀವ್ ಎಕ್ಸ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಈ ಪ್ರಶ್ನೆ ನಿಮ್ಗೆ ಸೂಕ್ತ ಅನ್ಸುತ್ತೆ. ಯಾರು ವಿನ್ ಆಗಬಹುದು, ಯಾರು ಟಾಪ್ 5 ಬರ್ಬೋದು? ಈ ಪ್ರಶ್ನೆ ಆಲ್ಮೋಸ್ಟ್ ಎಲ್ಲ ಕೇಳ್ತಾರೆ. ಆಯ್ತಾ. ಸೊ ಯಾರು ವಿನ್ ಆಗಬಹುದು ಅಂದ್ರೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಯಾಕಂದ್ರೆ ಅದು ಜನರಿಗೂ ಆಲ್ಮೋಸ್ಟ್ ಇವ್ರು ಅಂತಿರುತ್ತೆ, ಒಬ್ಬೊಬ್ರಿಗೆ ಒಬ್ಬೊಬ್ರು ಫೇವ್ರೇಟ್ಸ್ ಇರುತ್ತೆ. ಬಟ್ ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ನಾನ್ ನೋಡಿರೋಂಥದ್ದು, ಈಗ ಮೊಬೈಲ್ ಓಪನ್ ಮಾಡಿದ್ರೆ ಬರುತ್ತಪ್ಪ ಇವ್ರದೇ ಅಂತ, ಸ್ಟಾರ್ಟಿಂಗ್ ಇಂದ ಈ ಸೀಸನ್ ಸ್ಟಾರ್ಟಿಂಗ್ ಇಂದ ಜಾಸ್ತಿ ನೋಡಿರೋದು ಬಂದು ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಅಂಡ್ ಗಿಲ್ಲಿ ಜೊತೆ ಕಾವ್ಯ, ಇವ್ರೇ ಜಾಸ್ತಿ ನಾನ್ ನೋಡಿರೋ ಅಂತದ್ದು. ಇತ್ತೀಚೆಗೆ ಈಗೀಗ ಸ್ವಲ್ಪ ಬೇರೆಯವರು ಸ್ವಲ್ಪ ಕಾಣಿಸ್ಕೊತಿದ್ದಾರೆ ಅನ್ಬೋದು. ಸೊ ಸ್ಟಾರ್ಟಿಂಗ್ ಇಂದ ಇವ್ರ ಹೆಸರುಗಳನ್ನ ತುಂಬಾ ನೋಡಿದೀನಿ. ಸೊ ಫೈನಲ್ ವರ್ಗು ಇವ್ರು ಇರಬಹುದು ಅನ್ನೋಂತ ಒಂದು ಊಹೆ ಇದೆ. ಬಟ್ ಗೆಲುವು ಸೋಲು ನಂಗೆ ಗೊತ್ತಿಲ್ಲ. ನನ್ಗೆ ಎಲ್ಲರೂ ಫೇವ್ರೇಟೇನೆ, ಆತರ ಹೇಳಕ್ ಆಗಲ್ಲ. ಯಾಕಂದ್ರೆ ಎಲ್ರು ಏನೋ ಒಂದ್ ಆಸೆ ಇಟ್ಕೊಂಡು ಹೋಗಿರ್ತಾರೆ. ಒಬ್ಬೊಬ್ಬರ ಉದ್ದೇಶ ಒಂದೊಂದಿರುತ್ತೆ. ಕೆಲವರು ಹೆಸರು ಮಾಡ್ಬೇಕಂತ ಹೋಗಿರ್ತಾರೆ, ಕೆಲವ್ರು ನಾನು ಇಷ್ಟು ದಿನ ಇದ್ರೆ ನನ್ಗೆ ಇಷ್ಟು ದುಡ್ಡು ಸಿಗುತ್ತೆ ಅಂತ ಹೋಗಿರ್ತಾರೆ, ಕೆಲವ್ರು ಆಚೆ ಬಂದ್ಮೇಲೆ ನನ್ಗೆ ಒಳ್ಳೆ ಅವಕಾಶಗಳು ಸಿಗ್ಬೇಕು ಅಂತ ಹೋಗಿರ್ತಾರೆ. ಇನ್ನು ಕೆಲವರು ನನ್ಗೆ ದುಡ್ಡಿಲ್ಲ ಅಂದ್ರು, ಹೆಸರಿಲ್ಲ ಅಂದ್ರು, ಅವಕಾಶ ಇಲ್ಲ ಅಂದ್ರು ನಾನು ಒಳ್ಳೆ ವ್ಯಕ್ತಿ ಅಂತ ಗುರ್ತಿಸ್ಕೊಂಡ್ರೆ ಸಾಕಪ್ಪ, ಅಂದ್ರೆ ಹಿಂದೆ ಏನಾದ್ರು ನೆಗೆಟಿವ್ ಆಗಿದ್ರೆ ಅಂತವ್ರು ಹೋಗಿದ್ರೆ ನನ್ನೊಂದ್ ಕ್ಯಾರೆಕ್ಟರ್ ಮೂಲಕ ನಾನು ಒಳ್ಳೆಯವರು ಅಂತ ಗುರ್ತಿಸ್ಕೊಂಡ್ರೆ ಸಾಕಪ್ಪ ಅಂತ ಹೋಗಿರ್ತಾರೆ. ಕೆಲವ್ರು ನನ್ ಗೆಲ್ಲೇಬೇಕು, ಗೆಲ್ಲುವಷ್ಟೇ, ನನ್ಗೆ ಇನ್ನೇನು ಕಾಣಿಸ್ತಾ ಇಲ್ಲ, ನಾನ್ ಗೆಲ್ಬೇಕು ಅಷ್ಟೇ ಅಂತ ಹೋಗಿರ್ತಾರೆ. ಸೊ ಈ ತರ ಒಬ್ಬೊಬ್ರದ್ದು ಒಂದೊಂದು ಉದ್ದೇಶ ಇರುತ್ತೆ. ಮ್ಯಾಮ್, ಈಗ ಬಿಗ್ ಬಾಸ್ ಆದ್ಮೇಲೆ ನಿಮ್ಮ ಲೈಫ್ ಹೇಗಿದೆ? ಬಿಗ್ ಬಾಸ್ಗೂ ಮುಂಚೆ ಹೇಗಿತ್ತು? ಏನಾದ್ರು ಡಿಫ್ರೆನ್ಸಸ್ ನ ನೋಡ್ತಾ ಇದ್ದೀರಾ, ಅಥವಾ ಫೇಮ್ ನ ಎಂಜಾಯ್ ಮಾಡಿದ್ರ? ಅಂದ್ರೆ ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ಮುಗಿದ್ಮೇಲೆ ಅವ್ರದೇ ಆದಂತಹ ಒಂದು ಇದಿರುತ್ತೆ, ಅಂದ್ರೆ ಇಂಪಾರ್ಟೆನ್ಸ್ ಇರುತ್ತೆ. ಸೊ ಹೇಗೆ ಎಂಜಾಯ್ ಮಾಡಿದ್ರಿ ನಿಮ್ಮ ಬಿಗ್ ಬಾಸ್ ಜರ್ನಿ ಆದ್ಮೇಲೆ? ಏನೆಲ್ಲ ಡಿಫ್ರೆನ್ಸಸ್ ಆಗಿದೆ ಅನ್ನೋದಾದ್ರೆ? ಡಿಫ್ರೆನ್ಸಸ್ ತುಂಬಾ ಆಗ್ಬಿಟ್ಟಿದೆ. ಬಹುಶಃ ನಾನು ಬಿಗ್ ಬಾಸ್ಗೆ ಹೋಗಿರ್ಲಿಲ್ಲ ಅಂದಿದ್ರೆ ಚೈತ್ರ ಕೋಟೂರ್ ಅಂದ್ರೆ ಒಂದು ಸೀರಿಯಸ್ ರೈಟರು, ಏನೋ ಚೆನ್ನಾಗ್ ಬರೀತಾರಪ್ಪ ಅವರು, ಯಾವ ಸಿನಿಮಾಗಳು ಒಂಥರ ಇರುತ್ತೆ, ಒಳ್ಳೆ ಪರ್ಫಾರ್ಮರ್, ಏನೋ ಒಂಥರ ಆಕ್ಟ್ ಮಾಡ್ತಾರ ಅವರು, ಏನೋ ಡಿಫ್ರೆಂಟ್ ಆಗಿ ಒಂದು ಪರ್ಸನಾಲಿಟಿ ಆಗಿ ನಾನು ಗುರ್ತಿಸ್ಕೊತಿದ್ನೇನೋ. ಬಟ್ ಈ ಚೈತ್ರ ಕೋಟೂರ್ ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ಬೇಕು ಅಂತ, ಆತರ ಎಲ್ಲಾ ತರ ಆಗ್ಬಿಟ್ಟಿದೀನಿ ನಾನು. ಇರ್ತಾರೆ, ಓಪನೇ ಮಾಡ್ಕೊಳಲ್ಲ ಈಗ. ಆ, ಇರಬಹುದು. ಸೊ ಈವನ್ ಇನ್ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಚೈತ್ರ ಕೊಟ್ಟೂರೇ ಫಿಲಾಸಫಿ ಮಾತಾಡ್ತಾರೆ, ಅಥವಾ ಏನೇನೋ ಮಾತಾಡ್ತಾರೆ, ತಮಾಷೆ ಮಾಡ್ತಾರೆ, ಅಥವಾ ಅಳ್ತಾರೆ, ನಗ್ತಾರೆ, ನಗಿಸ್ತಾರೆ, ಈ ತರ ಮಿಕ್ಸ್ಡ್ ಆಫ್ ಒಪಿನಿಯನ್ಸ್. ಚೈತ್ರ ಕೋಟೂರ್ ಅಂದ ತಕ್ಷಣ ಒಂಥರ ಕಲರ್ ಅದ್ ಯಾವ ಕಲರ್ ಅನ್ನೋದು ಫಿಕ್ಸ್ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆ. ಇಟ್ಸ್ ಓಕೆ. ಯಾವ್ದು ಕೂಡ ನಾವ್ ಅನ್ಕೊಂಡಂಗಿರಲ್ಲ ಅಲ್ವಾ. ಈಗ ನಾವ್ ಅನ್ಕೊಂಡಂಗೆ, ನಾವ್ ಡಿಸೈನ್ ಮಾಡ್ಕೊಂಡಂಗೆ ಜೀವನ ಹೋಗ್ಬಿಟ್ಟಿದ್ರೆ ನಾವು ಇವತ್ತು ಬೇರೆ ಇನ್ನ ಎಲ್ಲೋ ಇರ್ತಿದ್ವಿ. ಹೇಗ್ ಬರುತ್ತೆ ಜೀವನ ಅದ್ ಅಕ್ಸೆಪ್ಟ್ ಮಾಡ್ಬೇಕು. ಅಂಡ್ ಪ್ರತಿ ಕ್ಷಣನೂ ಬದುಕೆ, ನೋವು ಬದುಕೆ, ನಲಿವು ಬದುಕೆ, ಸಂತೋಷನೂ ಲೈಫೇ, ಕಷ್ಟನೂ ದುಃಖನೂ ಲೈಫೇನೆ ಅಲ್ವಾ. ಎವ್ರಿಥಿಂಗ್ ಇಸ್ ಲೈಫ್. ಸೊ ಎಲ್ಲವನ್ನ ಎಂಜಾಯ್ ಮಾಡೋದೇ ಜೀವನ ಅನ್ಕೊಂಡಿದೀನಿ. ಬಿಗ್ ಬಾಸ್ ನಂತರ ಜೀವನ ಬೇರೆ ತರ ಆಗಿದೆ. ನೇಮು ಫೇಮು ಸಿಕ್ಕಿದೆ, ಖಂಡಿತ ಇಲ್ಲ ಅಂತಲ್ಲ. ಇವತ್ಗೂ ಸಹ ಎಲ್ಲೇ ಹೋದ್ರು, ಕರ್ನಾಟಕದ ಯಾವ ಮೂಲೆಗೆ ಹೋದ್ರೆ ಬಿಗ್ ಬಾಸ್ ಚೈತ್ರ ಕೋಟೂರ್ ಅಂತಾರೆ. ನನ್ಗೆ ಶಾಕ್ ಆಗುತ್ತೆ, ಇಷ್ಟು ವರ್ಷ ಆಯ್ತಲ್ಲಪ್ಪ ಇವ್ರು ಇನ್ನೂ ಬಿಗ್ ಬಾಸ್ ಚೈತ್ರ ಕೋಟೂರ್ ಅಂತಿದಾರಲ್ಲ ಅಂತ. ಸೊ ಕೆಲವ್ರು ಹೇಳ್ತಾರೆ, ಇಲ್ಲ ಬಿಗ್ ಬಾಸ್ ತುಂಬಾ ಜನ ಬರ್ತಾರ ಹೋಗ್ತಾರೆ, ಎಲ್ರು ನೆನ್ಪಿರಲ್ಲ ಜನಕ್ಕೆ, ಎಲ್ಲೋ ಕೆಲವ್ರು ನೆನ್ಪಿರುತ್ತೆ. ಸೊ ನಿಮ್ಮನ್ ಗುರ್ತಿಸ್ತಾರಲ್ಲ ಅಂತ. ಓಕೆ, ಖುಷಿನೇ. ಅದಕ್ಕೂ ಮೀರಿ ಇನ್ನು ಸಾಧನೆ ಮಾಡುವಂತ ಅವಕಾಶಗಳಿದೆ. ಜನ ಪ್ರೋತ್ಸಾಹ ಕೊಟ್ರೆ, ಬೆಂಬಲ ಕೊಟ್ರೆ ಖಂಡಿತ ಮಾಡ್ತೀನಿ.